ಇಷ್ಟು ಸಮಯ ಆದ್ಮೇಲೆ ಕಾವ್ಯಂಗೆ ಮದ್ವೆ ಟೈಮ್ ಬಂತು ಅನ್ನಿ. ಹೌದು ರೀ, ಅವಳ ವಯಸ್ಸಿನ ಎಲ್ಲರಿಗೂ ಮದ್ವೆ ಆಗಿ ಮಕ್ಕಳಾಗ್ತಿದ್ರೆ ನನ್ ಮಗಳಿಗೆ ಎಲ್ಲ ಇದ್ದು ಕೂಡ ಇನ್ನೂ ಮದ್ವೆ ಆಗಿಲ್ವಲ್ಲ ಅಂತ ದಿನ ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಇಷ್ಟು ದಿನಕ್ಕೆ ಮೋಕ್ಷ ಸಿಕ್ಕಾಗಾಯ್ತು. ಗಂಡು ಮಕ್ಕಳು ಮನೇಲಿ 4 ದಿನ ಇದ್ರು 40 ವರ್ಷಕ್ಕೆ ಮದುವೆ ಮಾಡಿಕೊಂಡು ಯಾವ ಬಾಯಿನೂ ಏನು ಅನ್ನಲ್ಲ. ಆದ್ರೆ ಹೆಣ್ಮಕ್ಳಿಗೆ ಮದುವೆ ವಯಸ್ಸು ದಾಟಿ 6 ತಿಂಗಳು ಮನೆಯಲ್ಲಿದ್ರು ಎಲ್ರೂ ಮಾತಾಡೋರೆ. ಒಳ್ಳೆ ಮಾತು ಹೇಳಿದ್ರಿ. ಮದ್ವೆ ಕರೀರಿ ಮತ್ತೆ ಮರ್ತೋಗ್ಬೇಡಿ. ಅಯ್ಯೋ ಎಂತ ಮಾತು. ಸರಿ ಬರ್ತೀವಿ. ಬಾವಾ, ಏನ್ ಬಾವಾ, ಕಾವ್ಯನಿಗೆ ಮದ್ವೆನಾ? ಎಲ್ಲ ಕೇಳಿಸ್ಕೊಂಡಿದ್ದೀರಾ, ಮತ್ತೆ ಕೇಳ್ತಿದ್ದೀರಲ್ಲ ಯಾಕೆ? ಕಾವ್ಯಂಗೆ ಮದ್ವೆ ಮಾಡ್ತಿದ್ದೀರಾ? ಯಾಕೆ ಮಾಡಬಾರ್ದಾ? ಮನೆಯಲ್ಲೇ ಇಟ್ಕೋಬೇಕಾ? ಇವನಿಗೋಸ್ಕರ ಅಂತ ಸ್ವಲ್ಪ ವರ್ಷ ಇಟ್ಕೊಂಡು ತುಂಬಾ ತಪ್ಪು ಮಾಡಿದ್ವಿ. ನಿಮ್ ನಾಟಕದ ಬಗ್ಗೆ ನಮಗ್ ಮೊದ್ಲೇ ಗೊತ್ತಾಗಿದ್ರೆ ಕಾವ್ಯಗೆ ಒಳ್ಳೆ ದಿನಗಳು ಯಾವಾಗ್ಲೂ ಬರ್ತಿತ್ತು. ಕಾವ್ಯಗೆ ಒಳ್ಳೆ ಸಂಬಂಧ ತಗೊಂಡ್ ಬರ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಕೊನೆಗೆ ನಿಹಾರಿಕಾ ಆ ಕೆಲಸ ಮಾಡಿದ್ಲು. ಆ ಗುಳ್ಳೆ ನರಿ ನೋಡಿರೋ ಸಂಬಂಧನ? ನಿಹಾರಿಕಾನೇ ಗುಳ್ಳೆ ನರಿ ಅಂತಿದ್ಯಾ? ಮತ್ ನಿನ್ನೇನ್ ಅನ್ಬೇಕು? ಅವಳು ನೀವ್ ಹೇಗ್ ನಂಬ್ತೀರಾ? ನಿನ್ನನ್ ನಂಬೇಕೇನು ಮತ್ತೆ? ನಿನ್ನನ್ ನಂಬಿ ನಮ್ ಕುಟುಂಬ ಪೂರ್ತಿ ಮೋಸ ಹೋಗಿರೋದು ಸಾಕು. ಗಂಡಿನ ಕಡೆಯವ್ರ ವಿವರ ಏನು? ಆ ವಿವರಗಳನ್ನ ನಿನಗೆ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಹೇಳಿದ್ರೆ ಹೋಗಿ ಹಾಳು ಮಾಡೋಣ ಅಂತನಾ? ಏನಮ್ಮ, ಈ ಜನ್ಮದಲ್ಲಿ ನನ್ನ ಮಗಳ ಮದುವೆ ಆಗೋಗ್ ಬಿಡಲ್ವಾ ಏನು? ಅದಲ್ಲ ಅಣ್ಣ. ಇನ್ನೇನ್ ಮಾತಾಡ್ಬೇಡ. ಹುಡುಗಿ ನೋಡೋ ಶಾಸ್ತ್ರಕ್ಕೆ ನಮ್ಮನ್ ಕರಿಬೇಕು ಅಂತ ಅನ್ನಿಸ್ತಿಲ್ವಾಕ? ಅಪರೂಪಕ್ ಒಂದ್ ಒಳ್ಳೆ ಸಂಬಂಧನ ನಿಹಾರಿಕಾ ಕುದುರಿಸಿದಾಳೆ. ನೀವ್ ಬಂದ್ರೆ ಆ ಸಂಬಂಧ ಹೇಗಾಗ್ತಿತ್ತೋ? ಗಾಳಿಗೆ ಹೋಗೋ ಧೂಳನ್ನ ಡೋರ್ ತೆಗೆದು ಮನೆ ಒಳಗಡೆ ಆಹ್ವಾನಿಸ್ತಾರ ಯಾರಾದ್ರೂ? ಅಂದ್ರೆ ನಾವು ರಕ್ತ ಸಂಬಂಧಿಗಳಲ್ವಾ? ರಕ್ತ ಎಲ್ಲಾರ್ದು ಒಂದೇ ತರ ಇರ್ಬೋದು, ಮನಸ್ಸು ಎಲ್ಲಾರ್ದು ಒಂದೇ ತರ ಇರತ್ತೇನು? ನೀನ್ ಯವನಿನ ಮದ್ವೆ ಆಗದೆ ಹೋಗಿದ್ರೆ ತಮ್ಮ ಅನ್ನೋ ಅಭಿಮಾನ ನನಗೂ, ಭಾಮೈದ ಅನ್ನೋ ಅಭಿಮಾನ ನನ್ ಗಂಡನ್ಗೂ ಇರ್ತಿತ್ತು. ಎಲ್ಲ ಕಳ್ಕೊಂಡೆ. ಅಕ್ಕ, ಒಂದ್ ವಿಷಯನ ನೆನ್ಪಿಟ್ಕೋ, ಕಾವ್ಯಗೆ ನಿಹಾರಿಕಾ ಕೊಡ್ತಾ ಇರೋದು ಒಳ್ಳೆ ಜೀವನ ಅಲ್ಲ. ಆ ಜೀವನನ ಫ್ಯೂಚರಲ್ಲಿ ಸರಿ ಮಾಡೋಂತೋಳು ನನ್ನ ಅವನಿನೇ ಆಗಿರ್ತಾಳೆ. ಅದು ನೀವು ನೆನ್ಪಿಟ್ಕೊಳ್ಳಿ. ನನ್ನ ಮಗಳ ಜೀವನಾನ ನಾಶ ಮಾಡದೆ ಹೋದ್ರೆ ಸಾಕು. ನಮಗ್ ತುಂಬಾ ಕೆಲಸ ಇದೆ, ನಡಿ. ಹಾಗ್ ಮಾತಾಡ್ತಿದಾರಲ್ಲ ಬಾವಾ. ಈ ದಿನಗಳಲ್ಲಿ ಒಳ್ಳೆದನ್ನ ಹೇಳೋರು ಕೆಟ್ಟವ್ರಾಗ್ತಾರೆ. ನಮ್ಮನ್ನ ಅವಾಯ್ಡ್ ಮಾಡಿದ್ರು ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? ಇನ್ ಸಾಕು. ನಾವ್ ಆದಷ್ಟು ಬೇಗ ಅತ್ತೆ ಅವ್ರ ಹತ್ರ ಹೋಗ್ಬೇಕು ಬಾವಾ. ಬುದ್ಧಿ ಇದೆಯಾ ನಿನಗೆ? ಇಲ್ಲಿ ಬೈಸ್ಕೊಂಡಿದ್ ಸಾಕಾಗ್ಲಿಲ್ವಾ? ಆ ಮನೆಗೆ ಹೋಗಿ ಬೇರೆ ಬೈಸ್ಕೋಬೇಕಾ? ಅಲ್ಲಿ ಒಬ್ರಿಗೆ 4 ಜನ ಜೊತೆ ಆಗ್ತಾರೆ. ಅದೆಲ್ಲ ಬೇಕಾ ನಮಗೆ? ಹಾಗಲ್ಲ ಬಾವಾ. ದಡ್ಡಿ, ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ? ನಮ್ಮನ್ನ ಚೀ ಅನ್ನೋರು ಏನಾದ್ರೂ ನಮ್ಗೇನು, ಅದು ಹೆಣ್ಣೋಡೋ ಶಾಸ್ತ್ರ ಆದ್ರೂ ಸರಿ, ನಮಗೆ ಅನಾವಶ್ಯಕ. ಬಾವಾ, ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಾತಿಗಿಲ್ಲ ಅನ್ಬೇಡ. ಒಂದ್ ಹೆಣ್ಣಿನ ಜೀವನಾನ ನಮ್ಮ ಹಠದಿಂದ ನಾಶ ಮಾಡಬಾರ್ದು. ಬಾ, ನೀನ್ ಮೊದ್ಲು ಕಾರ್ ಹತ್ತು ಬಾ. ಬಾ ಬಾವಾ. The subscriber cannot be reached at the moment. Please try again later. The subscriber cannot be reached at the moment. Please try again later. ಪವನ್ ಫೋನ್ ರೀಚ್ ಆಗ್ತಿಲ್ಲ. ನಾಳೆ ಏನೋ ನನ್ನ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಇವಾಗಾದ್ರೂ ನಾನು ಪವನ್ ವಿಷಯನ ಮನೇಲಿ ಹೇಳೋದೇ ಒಳ್ಳೇದೇನೋ. ಬಾ ಬಾವಾ. ಅವನಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನಮಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ನಾವು ತಲೆ ಹಾಕ್ತಿರೋ ಹಾಗಿದೆ. ಬಾವಾ, 4 ದಿನ ನಾವು ಮನೆಯಿಂದ ದೂರ ಇದ್ ಮಾತ್ರಕ್ಕೆ ಸಂಬಂಧ ಇಲ್ದೇ ಇರೋ ವಿಷಯ ಹೇಗಾಗತ್ತೆ ಬಾವಾ? ಎಲ್ಲ ವಿಷಯನೂ ತಿಳ್ಕೊಂತೀನಿ, ನೀನ್ ಬಾ. ನಾನು ಹೇಳೋದನ್ನ ಕೇಳು.
ಏನೇ ಆಗ್ಲಿ ನೀನ್ ಕಾವ್ಯಂಗ್ ಒಳ್ಳೆ ಸಂಬಂಧ ನೋಡಿ ಒಳ್ಳೆ ಕೆಲ್ಸ ಮಾಡಿದ್ಯಾ ನಿಹಾರಿಕಾ. ಅನಾವಶ್ಯಕವಾಗಿ ಮನೇಲಿ ಒಂದು ಕ್ಯಾಂಡಿಡೇಟ್ ಯಾಕೆ ಅಂತ ನಾನ್ ಸಂಬಂಧ ನೋಡಿದ್ರೆ ಇವರೆಲ್ಲರೂ ನಾನೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ಕೋತಿದ್ದಾರೆ. ಎಲ್ಲರ ಕೆಲ್ಸನೂ ನಡೀತಿದೆ, ಆದ್ರೂ ನಮ್ಮ ಶೋಭನ ಮಾತ್ರ ನಡೀತಿಲ್ಲ. ಲೈ ನಿನ್ ಗೋಳು ನಿಂದು. ಅಣ್ಣ, ಇದಕ್ಕೂ ಮುಂಚೆ ಅದ್ಯಾವುದೋ ಲೈಸೆನ್ಸ್ ಇಲ್ಲ ಅಂದ್ರು. ಲೈಸೆನ್ಸ್ ಬಂದ್ರೂ ಕೂಡ ಏನು ಮಾಡದೇ ಇರೋ ಹಾಗಾಗಿದೆ. ನನ್ ಮಾತು ಕೇಳು. ಬಾ ಬಾವಾ. ಅತ್ತೆ, ಮಾವ, ಒಂದ್ ನಿಮಿಷ ಹೊರಗಡೆ ಬನ್ನಿ. ಎಷ್ಟು ಸಲ ಹೇಳಿದ್ರೆ ಅರ್ಥ ಆಗುತ್ತೋ ನಿನಗೆ? ಯಾಕೆ ಪದೇ ಪದೇ ಬರ್ತಾ ಇದ್ದೀರಾ? ನಿನ್ನ ಆಸ್ತಿನ ದೋಚುದಕ್ ಬಂದಿಲ್ಲ ಅಣ್ಣ. ಮತ್ ಯಾಕೆ ಬಂದಿರೋದು? ಏನೋ ಒಂದ್ ಕಾರಣ ಹೇಳ್ಬೇಕಲ್ವಾ, ಹೇಳಿ. ಕಾವ್ಯ ನೋಡೋದಕ್ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ನಾಳೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಅಣ್ಣ ಅತ್ಗೆ ಬನ್ನಿ ಅಂತ ನಿಮ್ಗೆ ಇನ್ವಿಟೇಷನ್ ಯಾರಾದ್ರೂ ಕೊಟ್ಟಿದಾರಾ ಏನು? ಪೃಥ್ವಿರಾಜ್ ಅವರು, ವಸಂತ ಅವರು ಅವರನ್ನ ಸತ್ರು ಕರೆಯಲ್ಲ. ಹೊರಡಿ ಹೊರಡಿ, ಮನೆಗೆ ಹೊರಡಿ. ಲೈ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ಹೊರಗಡೆ ಹೋಗಿ. ಹೋಗ್ತೀರಾ? ಹೊರಗಡೆ ಹಾಕ್ಬೇಕಾ? ರಾಧಾ, ಯಾಕೆ ಬಂದ್ರಿ? ಕಾವ್ಯಂಗ್ ಯಾವ್ದೋ ಸಂಬಂಧ ಬಂದಿದೆ, ನಾಳೆ ಅವಳನ್ನ ನೋಡೋದಕ್ ಬರ್ತಾರೆ ಅಂತ ಗೊತ್ತಾಯ್ತು. ಹೌದು, ನೀನ್ ಕೇಳಿಸ್ಕೊಂಡಿದ್ ನಿಜಾನೇ. ಆ ಸಂಬಂಧ ನೋಡಿದ್ದು ನಾನೇ. ಏನಿವಾಗ? ಅತ್ತೆ, ಆ ಸಂಬಂಧದ ಬಗ್ಗೆ ನಿಮಗೆ ಪೂರ್ತಿ ವಿವರಗಳು ಗೊತ್ತಾ? ಒಳ್ಳೇದು ಕೆಟ್ಟದು ಎನ್ಕ್ವೈರಿ ಮಾಡಿದ್ರಾ? ಅದನ್ನೆಲ್ಲ ನೋಡ್ದೇನೆ ಮದ್ವೆ ಮಾತುಕತೆ ಇಟ್ಕೋತೀವ? ನಿಹಾರಿಕಾ ನಡೆಸ್ಕೊಡ್ತಿರೋ ಮೊದಲನೇ ಶುಭ ಕಾರ್ಯ ನಮ್ಮ ಇದು. ನಿಹಾರಿಕಾ ಎಷ್ಟೋ ಒಳ್ಳೆ ಮನಸ್ಸಿಂದ ಇದನ್ನ ಮಾಡ್ತಿದ್ದಾಳೆ. ಏನು ಸ್ವಾರ್ಥ ಇಲ್ದೇನೆ ನಿಮ್ ಎರಡನೇ ಸೊಸೆ ಯಾವ ಕೆಲ್ಸನೂ ಮಾಡಲ್ಲ. ಇದನ್ನೇ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಕಾಲರ್ ಹಿಡ್ಕೋಬೇಕಾಗುತ್ತೆ. ನೀವ್ಯಾಕೆ ಬಂದ್ರಿ? ಬರಬೇಡಿ ಅಂತ ಆಗ್ಲೇ ಹೇಳಿದ್ನಲ್ವಾ? ನಾವು ನಾಳೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಕರೆದಿಲ್ಲ ಅಂತ ಉರ್ಕೋತಿದ್ದಾರೆ. ನೀವು ಮಾತ್ಗೂ ಮನೆಗೆ ಬರೋದು ಯಾರಿಗೂ ಇಷ್ಟ ಇಲ್ದೇ ಇರುವಾಗ ಯಾಕೆ ಬರ್ತೀರಾ? ಹೊರಗಡೆ ಹೋಗಿ. ಒಂದ್ ವಿಷಯ ಮಾತಾಡಿ ಹೊರಟೋಗ್ತೀವಿ ಅತ್ತೆ. ನಿಹಾರಿಕಾ ತಂದಿರೋ ಸಂಬಂಧ ಇಷ್ಟನೋ ಇಲ್ವೋ ಅಂತ ಕಾವ್ಯನ್ ಕೇಳಿದ್ರಾ? ಕೇಳೋದೇನಿದ್ಯಮ್ಮ, ಮೊದ್ಲಿಂದಾನು ಅನ್ಕೊಂಡಿರೋದೇ ಅಲ್ವಾ? ಮೊದ್ಲಿಂದ ಅನ್ಕೊಳ್ಳೋದ್ ಬೇರೆ, ಇವಾಗ ಒಂದ್ ಮಾತು ಕೇಳೋದ್ ಬೇರೆ. ಅವಳಿಗೇನಾದ್ರೂ ಅಭ್ಯಂತರ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ನಮ್ಗೆ ಹೇಳಿರೋಳಲ್ಲ. ಕೆಲವು ವಿಷಯಗಳನ್ನ ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ, ನಾವೇ ಕೇಳ್ಬೇಕು ಮಾವ. ಅವನೇ ನೀನೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳ್ಬಿಡು. ಅತ್ತೆ, ಇವಾಗ ನಾನು ಬಂದಿರೋದು ಕಾವ್ಯಕ್ಕೆ ಸಂಬಂಧಪಟ್ಟಿರೋ ವಿಷಯನ ಹೇಳೋದಕ್ಕೆ. ಕಾವ್ಯ ಒಂದು ಹುಡುಗನ ಜೊತೆ ಕ್ಲೋಸ್ ಆಗಿದ್ದಾಳೆ. ಆ ಹುಡುಗನ್ನ ಪ್ರೀತಿಸ್ತಾ ಇದ್ದಾಳೆ. ಇದಕ್ಕೆ ಮುಂಚೆ ಈ ವಿಷಯನ ಮನೇಲಿರೋರು ಎಲ್ರಿಗೂ ಹೇಳಿದ್ದೆ. ಅವತ್ತು ನೀವಿರಲಿಲ್ಲ. ಬೇಕು ಅಂದ್ರೆ ನೀವು ಎಲ್ಲರನ್ನೂ ಕೇಳಿ. ಅವನಿ ಹೇಳಿದ್ದು ನಿಜನಾ? ನನ್ನ ಹತ್ರ ಯಾಕೆ ಯಾರು ಹೇಳಿಲ್ಲ? ಅವನಿ ಕಾವ್ಯನ ಮೇಲೆ ಆರೋಪ ಮಾಡಿದಾಗ ನಾವು ಕಾವ್ಯನ ಕೇಳಿದ್ವಿ ಅತ್ತೆ. ಆ ಹುಡ್ಗ ಓನ್ಲಿ ಫ್ರೆಂಡ್ ಅಂತ ನಿಜ ಹೇಳಿದ್ಲು. ಆಮೇಲೂ ಕೂಡ 2-3 ಸಲ ಕೇಳಿದೀವಿ, ಪ್ರೀತಿಸಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಆ ವಿಷಯನ ನಾವು ನಿಮ್ವರೆಗೂ ತಗೊಂಡ್ ಬರ್ಲಿಲ್ಲ. ಅವತ್ತು ನಮ್ಮ ಬ್ರೈನ್ನ ಕೂಡ ತುಂಬಾ ಹಾಳು ಮಾಡಿದ್ಲು, ಆದ್ರೂ ಸರಿ ನಾವು ನಂಬಲಿಲ್ಲ. ಒಂದ್ಸರಿ ಅಂತೂ ನಮ್ಮ ಮಗಳ ಮೇಲೆ ನಮಗೆ ಅನುಮಾನ ಬರೋ ಹಾಗೆ ಮಾಡಿದ್ಲು. ನನ್ನ ಮಗಳು ಬಂಗಾರ ಆಗಿರೋದಕ್ಕೆ ನಾವು ನಂಬಿಲ್ಲ. ಆ ಬಂಗಾರ ಬೀದಿಗೆ ಬರಬಾರ್ದು ಅಂತಾನೆ ಅವನಿಗೆ ಕಷ್ಟಪಡ್ತಿರೋದು. ಕಾವ್ಯಂಗೆ ಇಷ್ಟ ಇಲ್ಲ ಅಂದಮೇಲೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೇಗೆ ಒಪ್ಕೋತಾಳೆ? ಸ್ವಲ್ಪ ಬುದ್ಧಿನ ಯೂಸ್ ಮಾಡ್ಕೊಳ್ಳಿ.
ನಾನು ಹೇಳಿದ್ ಕರೆಕ್ಟೇ ಅಲ್ವಾ? ಯಾವುದೋ ಒಂದು ರೀತಿಲಿ ಕಾವ್ಯನ್ ಮದ್ವೆನ ಹಾಳು ಮಾಡ್ಬೇಕು ಅಂತ ಫಿಕ್ಸ್ ಆಗೋಗಿದ್ದಾರೆ. ಅದು ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಅವನಿ ನಮ್ಮ ಮಧ್ಯೆ ಮನಸ್ತಾಪ ಸೃಷ್ಟಿ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ ಅತ್ತೆ. ನಾನ್ ತಂದಿರೋ ಸಂಬಂಧನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಯಾಕೆ ಹೇಳಿ? ಕ್ರೆಡಿಟ್ ನನಗ್ ಬಂದ್ಬಿಡತ್ತಲ್ವಾ? ನೋಡು ಅವನಿ, ಕಾವ್ಯಂದು ಚಿಕ್ಕ ಮಕ್ಕಳ ಮನಸ್ಥಿತಿ. ತಲೆ ತಗ್ಗಿಸ್ಕೊಂಡು ಕಾಲೇಜ್ಗೆ ಹೋಗಿ ಬರ್ತಿದ್ಲು. ನಾವು ತಲೆ ಎತ್ಕೊಳ್ಳೋ ಹಾಗೆ ಮಾಡಿದ್ಲು. ಪ್ರೀತಿ ಅನ್ನೋದು ಅವಳ ಕನ್ಸಲ್ಲಿ ಕೂಡ ಇರೋದಿಲ್ಲ. ಹೌದಮ್ಮ, ಅವಳಿನ್ನೂ ಚಿಕ್ಕ ಹುಡುಗಿ. ಅವಳಿಗಂತ ಯೋಚನೆಗಳು ಯಾಕಿರುತ್ತೆ ಹೇಳು? ಸರಿ, ಕಾವ್ಯನ ಕರ್ಸಿ. ಎಲ್ರ ಮುಂದೆನೂ ಕೇಳಿದ್ರೆ ನಿಜ ತಾನಾಗಿ ತಾನೇ ಹೊರಗಡೆ ಬರುತ್ತೆ. ಹಾಗೆ ಕರ್ದು ಕೇಳಿದ್ವಿ ಅಂದ್ರೆ ಕಾವ್ಯನ್ನ ನಾವು ಕೂಡ ಅನುಮಾನಿಸ್ದಾಗ ಆಗುತ್ತೆ ಅಲ್ವಾ ಅತ್ತೆ? ಎಲ್ಲರ ಮನ್ಸು ಹಾಳು ಮಾಡೋದಕ್ಕೆ ಬಂದಿದ್ದಾಳೆ ಅವನಿ. ನಾವು ಅವಮಾನ ಮಾಡಿದಾಗ ಏನು ಆಗಲ್ಲಮ್ಮ. ಅವನಿ ಅನುಮಾನ ತೀರ್ದಾಗ ಆಗತ್ತೆ. ಇಲ್ಲ ಅಂದ್ರೆ ಅವನಿ ಮನ್ಸಲ್ಲಿ ಅದೇ ಭಾವನೆ ಉಳಿದು ಹೋಗುತ್ತೆ. ಹೊರಗಡೆ 4 ಜನರ ಹತ್ರ ಅದನ್ನೇ ಹೇಳ್ಕೊಂಡು ಓಡಾಡ್ತಾಳೆ. ಹೌದು ವೇದ, ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮುಂಚೆನೆ ಈ ವಿಷಯನ ಇತ್ಯರ್ಥ ಮಾಡೋದು ಒಳ್ಳೇದಲ್ವಾ? ಕಾವ್ಯ, ಕಾವ್ಯ, ಅಮ್ಮ ಕಾವ್ಯ, ಅಮ್ಮ ಕಾವ್ಯ, ಒಂದ್ಸಲ ಹೊರಗಡೆ ಬಾಮ್ಮ. ಏನಮ್ಮಮ್ಮ? ನಾಳೆ ನಿನ್ನ ನೋಡಕ್ ಗಂಡು ಬರ್ತಿದ್ದಾರೆ ಅಂತ ಅವನಿ ಬಂದು ನಿನ್ ಬಗ್ಗೆ ಏನೇನೋ ಹೇಳ್ತಾ ಇದ್ದಾಳೆ. ನೀನ್ ಕೆಳಗಡೆ ಬಾ. ಏನಮ್ಮಮ್ಮ? ನನ್ನ ಮರ್ಯಾದೆಗೆ ಭಂಗ ತರೋ ಅಂತ ಕೆಲಸ ನೀನ್ ಮಾಡಿರಲ್ಲ ಅಂತ ನಾನ್ ನಂಬ್ತಾ ಇದ್ದೀನಿ. ಹಾಗ ನಾನು ಯಾವತ್ತೂ ಮಾಡಲ್ಲ ಅಮ್ಮಮ್ಮ. ಹಾಗಾದ್ರೆ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಹೇಳು, ಹೇಳು. ಹೆಣ್ಣು ಮಗು ಮದುವೆ ವಿಷಯ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲಮ್ಮ. ನಿನ್ ಮನ್ಸಲ್ಲೇನಿದೆಯೋ ನಮಗೆ ಗೊತ್ತಾಗ್ಬೇಕು. ನೀನ್ ಇಂಥ ಕೆಲಸಗಳನ್ನ ಮಾಡಿ ನಮ್ಮ ಮರ್ಯಾದೆನ ಮಣ್ಪಾಲ್ ಮಾಡಲ್ಲ ಅಂತ ನಮಗೆ ಗೊತ್ತು. ಕಾವ್ಯ, ಇದು ಕುಟುಂಬ ಗೌರವಕ್ಕೆ ಸಂಬಂಧಪಟ್ಟಿರೋ ವಿಷಯ ಮಾತ್ರನೇ ಅಲ್ಲ, ನಿನ್ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ ಕೂಡ. ಮನ್ಸಲ್ಲಿ ಒಬ್ರನ್ನ ಇಟ್ಕೊಂಡು ಮತ್ತೊಬ್ರನ್ನ ಮದ್ವೆ ಆದ್ರೆ ಜೀವನನೇ ನಾಶ ಆಗ್ಬಿಡತ್ತೆ. ನಿಜ ಹೇಳು. ಆವತ್ತು ಎಲ್ಲಾರ ಮುಂದೆ ನನಗೆ ಆ ಥರ ಪರಿಚಯ ಯಾವುದೂ ಇಲ್ಲ ಅಂತ ಹೇಳಿದ್ಯಲ್ಲ, ಇವತ್ತು ಅದನ್ನೇ ಹೇಳು. ನೀನ್ ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ ಅಮ್ಮ, ಹೇಳು. ಅವನೇ ಹೇಳಿದ್ದು ನಿಜ ಆಗಿರೋದಕ್ಕೆ ಕಾವ್ಯ ಇಷ್ಟೊತ್ತು ಯೋಚನೆ ಮಾಡ್ತಿದ್ದಾಳೆ. ಇಲ್ಲ ಅಂದ್ರೆ ತಕ್ಷಣ ಉತ್ತರ ಕೊಡ್ತಾ ಇದ್ಲು. ಹೇಳಮ್ಮ. ಅವನಿ ಹೇಳಿದ್ದು ನಾನು ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಯಾರನ್ನೋ ಪ್ರೀತಿಸಿದ್ದೀನಿ ಅಂತ ಅವನಿ ಹೇಳಿದ್ದು ನಿಜ ಅಲ್ಲ. ಎಲ್ಲ ಸುಳ್ಳು. ನನಗೆ ಒಳ್ಳೆ ಲೈಫ್ ಸಿಗುತ್ತೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ಹೀಗೆ ಮಾಡ್ತಿದ್ದಾಳೆ. ಇವಾಗ ಏನಂತೀಯ ಅವನಿ? ಕಾವ್ಯ ಮೇಲೆ ಯಾಕೆ ಅಷ್ಟೊಂದು ದೊಡ್ಡ ಆರೋಪ ಮಾಡಿದೆ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನದ ಮೇಲೆ ಅಂತ ಆರೋಪ ಮಾಡ್ಬೋದಾ? ಕಾವ್ಯ, ನಿಜ ಹೇಳ್ಕೊಳ್ಳೋ ಅವಕಾಶ ಪದೇ ಪದೇ ಬರಲ್ಲ. ಇವಾಗ ನೀನ್ ನಿಜ ಹೇಳಿಲ್ಲ ಅಂದ್ರೆ ನಿನ್ನ 100 ಕಾಲದ ಜೀವನ ಹಾಳಾಗೋಗತ್ತೆ. ಆಮೇಲೆ ನಿನ್ನಿಷ್ಟ. ಬಲವಂತವಾಗಿ ಯಾಕೆ ಒಪ್ಪಿಸ್ತಾ ಇದೆಯಾ? ಅಣ್ಣ, ಅವನಿ ವರ್ತನೆ ಹಾಗೇ ಇದೆ. ದಿನ 4 ಗೋಡೆ ಮಧ್ಯೆ ಇರೋ ಹುಡುಗಿನ ಅನುಮಾನಿಸ್ತಿದ್ಯಾ? ನಿನಗೆ ಯಾವ ರೀತಿಲಿ ಶಿಕ್ಷೆ ಕೊಟ್ರೂ ತಪ್ಪಲ್ಲ. ಸರಿ,
ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿದ್ರಿ ಅಲ್ವಾ? ನಿಜ ಅಂತ ಈಗಲೇ ನಿರೂಪಿಸ್ತೀನಿ. ಕಾವ್ಯ ಮೊಬೈಲಲ್ಲಿ ಅವರಿಬ್ರು ಪಾರ್ಕಲ್ಲಿ, ರೆಸ್ಟೋರೆಂಟಲ್ಲಿ ಕ್ಲೋಸ್ ಆಗಿ ಕೂತಿರೋ ಫೋಟೋ ಇರತ್ತೆ, ನೋಡಿ. ಆಧಾರ ಇಲ್ದೇನೆ ನೀವು ಯಾವುದನ್ನು ನಂಬಲ್ಲ ಅಲ್ವಾ ಅತ್ತೆ? ಅದನ್ನು ನೋಡಿದ ಮೇಲಾದರೂ ನಂಬ್ತೀರೇನು? ಕೇವಲ ಫ್ರೆಂಡ್ಸೇ ಆದರೆ ಆ ಥರ ಇರೋದಿಲ್ಲ ಅಂತ ನಿಮಗೆ ಅರ್ಥ ಆಗತ್ತೆ. ಮತ್ತೆ ಇದೊಂದು ಆರೋಪ. ಹೇಗಾದ್ರೂ ಸರಿ, ಕಾವ್ಯ ತಪ್ಪು ಮಾಡಿದಾಳೆ ಅಂತ ನಿರೂಪಿಸ್ಬೇಕು ಅನ್ಕೋತಿದ್ದಾಳೆ. ನಿನ್ ಪ್ರಯತ್ನಕ್ಕೆ ಜೈಕಾರ ಅವ್ನಿ. ಕಾವ್ಯ ಈ ಮಧ್ಯೆ ಫೋನ್ನ ಯಾಕೆ ಜಾಸ್ತಿ ಯೂಸ್ ಮಾಡ್ತಿದ್ದಾಳೋ ನಿಮಗೆ ಗೊತ್ತಾಗತ್ತೆ. ಫೋನ್ ಚೆಕ್ ಮಾಡಿ. ಐ ಆಮ್ ಸಾರಿ ಕಾವ್ಯ. ಇಷ್ಟು ಜನರ ಮುಂದೆ ಒಂದು ಹೆಣ್ಣಿಗೆ ತೊಂದರೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಿನ್ನ ಜೀವನದಲ್ಲಿ ಎಲ್ಲಿ ನಿನ್ನ ತಪ್ಪು ಹೆಜ್ಜೆ ಇಡ್ತೀಯೋ ಅಂತ ನಾನು ಭಯ ಪಡ್ತಾ ಇದ್ದೀನಿ. ನೀನು ವೇದವತಿ ಪ್ರಸಾದ್ ರಾವ್ ಅವರ ಮೊಮ್ಮಗಳು, ಅಂದರೆ ನೆಕ್ಸ್ಟ್ ಜನ್ರೇಷನ್. ನಿಮ್ಮ ಜನ್ರೇಷನ್ ಇನ್ನಷ್ಟು ಆದರ್ಶವಂತವಾಗಿರಬೇಕು ಅಂದರೆ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಒಳ್ಳೆ ಒಳ್ಳೆ ನಿರ್ಧಾರನ ತಗೋಬೇಕು. ಅದಕ್ಕೆ ನಾನು ಹೀಗೆ ಮಾಡಬೇಕಾಗ್ತದೆ. ಅವನೇ ಹೇಳಿದ್ರಲ್ಲಿ ತಪ್ಪೇನಿದೆ? ಚೆಕ್ ಮಾಡಿ. ಅದೇನೋ ಬೇಗ ಆಗೋದ್ರೆ ಇವ್ರು ಹೊರಗಡೆ ಹೋಗ್ತಾರೆ. ಚೆಕ್ ಮಾಡಮ್ಮ. ಫೋನ್ ಕೊಡು ಕಾವ್ಯ. ಅಮ್ಮಮ್ಮ, ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ನಿನ್ನ ಸಮಸ್ಯೆಗೆ ಇದೇ ಪರಿಹಾರ. ಫೋನ್ ಕೊಡು. ನೀವೇ ನೋಡಿದ್ರಲ್ಲ ಅತ್ತೆ, ಈಗಾದರೂ ನಂಬ್ತೀರಾ? ನೀನೇ ಇದು ನೋಡು. ಇದ್ಯಾ? ಯಾಕಮ್ಮ ಇಲ್ಲದ ಸಲ್ಲದ ಆರೋಪ ಮಾಡ್ತಿದ್ಯಾ? ಮೊದಲು ಇವರನ್ನ ಹೊರಗಡೆ ಕಳಿಸಿ. ಒಂದ್ ನಿಮಿಷ ಕಾವ್ಯ, ಇನ್ನು ಸಲಹೆ ಏನಾದ್ರೂ ಕೊಡ್ತಾಳೇನೋ, ನೀನ್ ಹೇಳು ಅವನಿ. ಕಾವ್ಯ, ನಿನ್ನ ಮನಸ್ಸಲ್ಲಿರೋ ಮಾತನ್ನ ಇವತ್ತು ನೀನು ಧೈರ್ಯ ಮಾಡಿ ಹೇಳ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟಪಡ್ತೀಯ. ಅರ್ಥ ಮಾಡ್ಕೋ. ಕಾವ್ಯ, ಏನ್ ಕೈ ಜಾರಿದ್ರೂ ವಾಪಸ್ ತಗೊಂಡ್ ಬರ್ಬೋದು, ಆದ್ರೆ ಜೀವನ ಕೈ ಜಾರಿದ್ರೆ ವಾಪಸ್ ತಗೋಬರಕ್ಕಾಗಲ್ಲ. ಕಾವ್ಯ, ಚೆನ್ನಾಗಿ ಯೋಚನೆ ಮಾಡು. ಅಂಥದ್ದೇನು ಇಲ್ಲ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ಅದಲ್ಲ ಕಾವ್ಯ. ಇನ್ನು ನೀವು ಬಾಯಿ ಮುಚ್ಕೊಂಡು ಹೊರಗಡೆ ಹೋಗ್ತೀರಾ? ನಮ್ಮ ಮಗಳು ಬಂಗಾರ, ಯಾವ ತಪ್ಪು ಮಾಡಲ್ಲ. ಇನ್ ನೀವು ಹೊರಡಿ. ನೀವು ಹುಡುಗಿ ನೋಡೋ ಶಾಸ್ತ್ರಕ್ಕೂ ಕೂಡ ಯಾವುದೇ ನೆಪ ಇಟ್ಕೊಂಡು ಬರ್ಬೇಕಾಗಿರೋ ಅಗತ್ಯ ಇಲ್ಲ. ಹೊರಡಿ. ನಮ್ಮ ಮುಂದೆ ಮಾತಾಡ್ಸಾಗೆ ದಯವಿಟ್ಟು ಹೊರಗಡೆ ಎಲ್ಲೂ ಮಾತಾಡ್ಬೇಡಮ್ಮ. ಆ ಕಿವಿಗೆ ಆ ಬಾಯಿಗೆ ಬಿದ್ದು ಗಂಡಿನ ಕಡೆಯವ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಸಂಬಂಧ ಹಾಳಾಗುತ್ತೆ. ಅರ್ಥ ಆಯ್ತಾ? ಏನೋ ದೊಡ್ಡದಾಗಿ ಕುಟುಂಬನ ಉದ್ಧಾರ ಮಾಡೋ ಥರ ಬಂದ್ರು. ಇನ್ನೊಂದ್ಸಲ ಈ ಥರ ಕೆಟ್ಟ ನ್ಯೂಸನ್ನ ತಗೊಂಬರ್ಬೇಡಿ ಪ್ಲೀಸ್. ಕುಟುಂಬಕ್ಕೆ ನಾನೊಬ್ಳೇ ಒಳ್ಳೇದು ಮಾಡಬೇಕು, ನನ್ನಿಂದನೇ ಕುಟುಂಬಕ್ಕೆ ಹೆಸರು ಬರಬೇಕು ಅಂತ ಆ ಪ್ರಯತ್ನ ಯಾಕೆ ಅವನಿ? ಆದ್ರೂ ಈ ಮನೆಯಿಂದ ಹೊರಗಡೆ ಹೋಗಿರೋರ್ಗೆ
ನಮ್ ಕುಟುಂಬದ ವಿಷಯಗಳ ಜೊತೆಗೆ ಏನ್ ಸಂಬಂಧ? ಹೊರಗಡೆ ಹೋಗಿ. ನಾಳೆ ಅಪ್ಪಿ ತಪ್ಪಿ ಕೂಡ ಕಾರ್ಯಕ್ರಮಕ್ಕೆ ಬರಬೇಡಿ. ಬಾವನಿ, ನೀನ್ ನನಗೋಸ್ಕರನೇ ಬಂದಿದ್ಯಾ ಅಂದ್ರೆ ಇಂಥದ್ದೇನೋ ನಡೆಯತ್ತೆ ಅಂತಾನೆ ಡಿಲೀಟ್ ಮಾಡಿದೆ. ಅಮ್ಮಮ್ಮಂಗೆ ಭಯಪಟ್ಟು ನಿಜ ಹೇಳೋಕ್ಕಾಗಲಿಲ್ಲ. ನಾಳೆ ಗಂಡಿನ ಕಡಿಯೋರ್ ಮುಂದೆ ಹೇಗೆ ಕೂತ್ಕೊಳ್ಳೋದು ದೇವ್ರೇ.